100 ವರ್ಷಗಳ ಹಿಂದಿನಿಂದಲೂ ಆಚರಿಸಿಕೊಂಡು ಬರುತ್ತಿರುವ 4 ಆಚರಣೆಗಳಿವು. ಸರಿಸುಮಾರು 100 ವರ್ಷಗಳ ಹಿಂದಿನಿಂದಲೂ ಕೆಲವೊಂದು ಆಚರಣೆಗಳನ್ನು, ಸಂಪ್ರದಾಯಗಳನ್ನು ಜನರು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಆಚರಣೆಗಳಲ್ಲಿ ಒಂದಿಷ್ಟು ವ್ಯತ್ಯಾಸಗಳನ್ನು ನಾವು ನೋಡಬಹುದಷ್ಟೇ. 100 ವರ್ಷಗಳಿಂದಲೂ ನಾವು ಈ 4 ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಅವುಗಳಲ್ಲಿ ಒಂದಿಷ್ಟು ಬದಲಾವಣೆ ನೀವು ಗಮನಿಸಿರಬಹುದು. ಆ 4 ಆಚರಣೆಗಳು ಯಾವುವು? ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂದೂ ಸಂಪ್ರದಾಯದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಆಚರಣೆಗಳು, ಸಂಪ್ರದಾಯಗಳು ಶತಮಾನಗಳಷ್ಟೇ ಹಳೆಯ ನಂಬಿಕೆಯನ್ನು ಹೊಂದಿದೆ. ಕೆಲವೊಂದು ಸಂಪ್ರದಾಯಗಳನ್ನು ನಾವು ಇಂದಿಗೂ ಆಚರಿಸಿಕೊಂಡು ಬರಲಾಗುತ್ತಿದ್ದರೆ, ಇನ್ನು ಕೆಲವೊಂದು ಆಚರಣೆಗಳನ್ನು ಕೈ ಬಿಡಲಾಗಿದೆ. ಅದರಲ್ಲೂ ನಾವಿಂದು 100 ವರ್ಷಕ್ಕೂ ಹಿಂದಿನ ಆಚರಣೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ 100 ವರ್ಷಕ್ಕೂ ಹಿಂದಿನ ಆಚರಣೆಗಳು ದೈನಂದಿನ ದಿನಚರಿ, ಸಮುದಾಯ ಜೀವನ ಮತ್ತು ಸಾಂಪ್ರದಾಯಿಕ ಕುಟುಂಬ ರಚನೆಗಳೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದವು. ಜೀವನವು ನಿಧಾನಗತಿಯಲ್ಲಿ ಸಾಗಿತ್ತು ಮತ್ತು ಜನರು ವಿವರವಾದ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನುಸರಿಸಲು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡರು. 100 ವರ್ಷಕ್ಕೂ ಹಿಂದಿನ ಈ ಆಚರಣೆಗಳನ್ನು ಇಂದಿಗೂ ಆಚರಿಸಲಾಗುತ್ತಿದೆ. ಆದರೆ ಆಚರಣೆಯ ವಿಧಾನಗಳಲ್ಲಿ ವಿಭಿನ್ನತೆಯನ್ನು ನಾವು ಗಮನಿಸಬಹುದಾಗಿದೆ. 100 ವರ್ಷಗಳಿಂದ ಅನುಸರಿಸುತ್ತಿರುವ ಆಚರಣೆಗಳಿವು. ಪ್ರತಿನಿತ್ಯ ಮನೆಯಲ್ಲಿ ಮಾಡುತ್ತಿರುವ ಪೂಜೆ, ಪ್ರತಿನಿತ್ಯ ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಂಪ್ರದಾಯ, ಕಟ್ಟುನಿಟ್ಟಾದ ಉಪವಾಸ ವ್ರತಗಳನ್ನು ಆಚರಿಸುವುದು. ಮೊದಲನೆಯದು ಮನೆಯಲ್ಲಿ ಮಾಡುವಂತಹ ನಿತ್ಯ ಪೂಜೆ. 100 ವರ್ಷಗಳಿಂದಲೂ ಪ್ರತಿನಿತ್ಯ ಮನೆಯಲ್ಲಿ ಪೂಜೆಯನ್ನು ಮಾಡುವುದು ವಿಶೇಷವೆನಿಸಿಕೊಂಡಿದೆ. ಪ್ರತಿನಿತ್ಯ ಮನೆಯಲ್ಲಿ ಪೂಜೆಯನ್ನು ಮಾಡುವುದಕ್ಕಾಗಿ ಪ್ರತ್ಯೇಕವಾದ ದೇವರ ಕೋಣೆಯನ್ನು ಅಥವಾ ಪೂಜಾ ಸ್ಥಳವನ್ನು ನಿರ್ಮಿಸಲಾಗಿದೆ. ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದಕ್ಕಾಗಿ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ನಂತರ ತಾಜಾ ಹೂವು, ಧೂಪ ಮತ್ತು ದೀಪಗಳೊಂದಿಗೆ ದೇವರ ಪೂಜೆಯನ್ನು ಮಾಡಿ ಆಯಾ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ಪ್ರತಿನಿತ್ಯ ನಾವು ಮಂತ್ರಗಳನ್ನು ಪಠಿಸುವುದು, ಧ್ಯಾನ ಮಾಡುವುದು ಕೂಡ ಪ್ರಯೋಜನಕಾರಿಯಾಗಿರುತ್ತದೆ. ಇಂದಿಗೂ ಹೆಚ್ಚಿನ ಮನೆಗಳಲ್ಲಿ ಪ್ರತಿನಿತ್ಯ ಮುಂಜಾನೆ ದೇವರ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯವಿದೆ. ಪ್ರಸ್ತುತ ಈ ರೀತಿ ದಿನನಿತ್ಯವೂ ದೇವರ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ಕಡಿಮೆಯಾಗಿದೆ ಎಂದೇ ಹೇಳಬಹುದು. ಈಗ ದಿನನಿತ್ಯ ಮುಂಜಾನೆ ಮಾಡುವಂತಹ ಪೂಜೆಯ ಸಮಯವು ಅವರ ಬಿಡುವಿಗೆ ಬದ್ಧವಾಗಿದೆ. ಈಗೀಗ ಪೂಜೆಯನ್ನು ಕೂಡ ಸಂಕ್ಷಿಪ್ತವಾಗಿ ಮಾಡಲು ಕೂಡ ಹೊರಟಿದ್ದಾರೆ. ಅವರು ಪ್ರತಿನಿತ್ಯ ದೀರ್ಘ ಸಮಯದವರೆಗೆ ದೇವರ ಮುಂದೆ ಕುಳಿತು ಪೂಜೆಯನ್ನು ಮಾಡಲು ಬಯಸುವುದಿಲ್ಲ. ಎರಡನೆಯದು ಪ್ರತಿನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವ ಆಚರಣೆ. 100 ವರ್ಷಗಳಿಂದ ಜನರು ಪ್ರತಿನಿತ್ಯವೂ ದೇವಸ್ಥಾನಕ್ಕೆ ಭೇಟಿ ನೀಡುವ ಅಭ್ಯಾಸವನ್ನು ಹೊಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರಾದರೂ ಪ್ರತಿನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು ಮರೆತು ಬಿಟ್ಟಿದ್ದಾರೆ. 100 ವರ್ಷಗಳ ಹಿಂದೆ ದೇವಾಲಯಗಳು ಪೂಜಾ ಸ್ಥಳಗಳಾಗಿ ಮಾತ್ರವಲ್ಲದೆ ಸಾಮಾಜಿಕ ಒಕ್ಕೂಟದ ಸ್ಥಳವಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆಧ್ಯಾತ್ಮಿಕ ಕಲಿಕೆಯ ಕೇಂದ್ರಗಳಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದವು. ಅನೇಕ ಭಕ್ತರು ಪ್ರತಿದಿನ ಅಥವಾ ವಾರಕ್ಕೆ ಹಲವಾರು ಬಾರಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದರು. ಆಧುನಿಕ ದಿನಗಳಲ್ಲಿ ಜನರು ದೇವಾಲಯಗಳಿಗೆ ಹೆಚ್ಚಾಗಿ ಹಬ್ಬ ಹರಿದಿನಗಳಲ್ಲಿ, ವಿಶೇಷ ಸಂದರ್ಭಗಳು ಅಥವಾ ವಾರಾಂತ್ಯದಲ್ಲಿ ಭೇಟಿ ನೀಡುತ್ತಾರೆ. ನಗರ ಜೀವನ ಮತ್ತು ಕಾರ್ಯನಿರತ ಜೀವನ ಶೈಲಿಗಳು ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಸಮುದಾಯವನ್ನು ಕಡಿಮೆ ಮಾಡಿದೆ. ಆದರೂ ಅವರಲ್ಲಿ ಭಕ್ತಿ ಕಡಿಮೆಯಾಗಿಲ್ಲ ಎಂಬುದಕ್ಕೆ ಇಂದಿಗೂ ಜನರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿರುವುದೇ ಉತ್ತಮ ಉದಾಹರಣೆಯಾಗಿದೆ. ಮೂರನೆಯದು ಹಿಂದೂ ವಿವಾಹ ಸಂಪ್ರದಾಯಗಳು. 100 ವರ್ಷಗಳ ಹಿಂದೆ ಹಿಂದೂ ವಿವಾಹಗಳು ಹಾಗೂ ವಿವಾಹ ಸಂಪ್ರದಾಯಗಳು ಹಲವಾರು ದಿನಗಳವರೆಗೆ ಇರುತ್ತಿದ್ದವು. ವಿವಾಹವೆಂಬುದು ದೀರ್ಘ ಆಚರಣೆ ಆಗಿತ್ತು. ವಿವಾಹದ ಪ್ರತಿಯೊಂದು ದಿನದಲ್ಲಿ ನಡೆಸುವಂತಹ ಆಚರಣೆಗಳು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು
ಹೊಂದಿದ್ದವು. ಪ್ರತಿಯೊಂದು ಕುಟುಂಬವು ಹಿಂದೂ ವಿವಾಹದ ಸಮಯದಲ್ಲಿ ಪುರೋಹಿತರು ಮತ್ತು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ಆಚರಣೆಗಳನ್ನು ಪೂರ್ಣಗೊಳಿಸುತ್ತಿದ್ದವು. ಆ ಕಾಲದ ವಿವಾಹ ಪದ್ಧತಿಗಳು ವೈದಿಕ ವಿವಾಹ ಪದ್ಧತಿಯನ್ನು ಅನುಸರಿಸುತ್ತಿದ್ದವು. ಈ ವಿವಾಹ ಸಮಾರಂಭಗಳು ಇಡೀ ಸಮುದಾಯವನ್ನು ಒಳಗೊಂಡಿರುತ್ತಿದ್ದವು ಮತ್ತು ಪವಿತ್ರ ಪ್ರತಿಜ್ಞೆಗಳು ಮತ್ತು ಸಂಪ್ರದಾಯಗಳನ್ನು ಒತ್ತಿ ಹೇಳುತ್ತಿದ್ದವು. ಪ್ರಸ್ತುತ ದಿನಗಳಲ್ಲಿ ಮದುವೆಯ ಆಚರಣೆಗಳು ಸಂಪ್ರದಾಯಗಳು ಒಂದೇ ಆಗಿರಬಹುದು, ಆದರೆ ಮದುವೆ ಕಾರ್ಯಗಳು ಕೇವಲ ಒಂದೆರಡು ದಿನಗಳಲ್ಲಿ ಮುಗಿಸಲಾಗುವುದು. 4ನೇಯದು ಉಪವಾಸ ವ್ರತಗಳ ಕಟ್ಟುಪಾಡುಗಳು. ಉಪವಾಸವು ಯಾವಾಗಲೂ ಹಿಂದೂ ಆಧ್ಯಾತ್ಮಿಕ ಶಿಸ್ತಿನ ಪ್ರಮುಖ ಭಾಗವಾಗಿದೆ. 100 ವರ್ಷಗಳ ಹಿಂದೆಯೂ ಏಕಾದಶಿ, ನವರಾತ್ರಿ ಅಥವಾ ಶಿವರಾತ್ರಿಯಂತಹ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾದ ಉಪವಾಸ ನಿಯಮಗಳನ್ನು ಅನುಸರಿಸುತ್ತಿದ್ದವು. ಈ ಉಪವಾಸಗಳು ಸಾಮಾನ್ಯವಾಗಿ ಕೆಲವು ಆಹಾರಗಳಿಂದ ಸಂಪೂರ್ಣ ಇಂದ್ರಿಯ ನಿಗ್ರಹ ಹಾಗೂ ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಾದ ದಿನವನ್ನು ಒಳಗೊಂಡಿರುತ್ತವೆ. ಇಂದು ಉಪವಾಸ ಪದ್ಧತಿಗಳು ಹೆಚ್ಚಾಗಿ ತಮಗೆ ಹೊಂದಿಕೆಯಾಗುವ ರೀತಿಯಲ್ಲಿ ನಡೆಸಲಾಗುವುದು. ಅನೇಕ ಜನರು ತಮ್ಮ ಆರೋಗ್ಯ ಮತ್ತು ಜೀವನ ಶೈಲಿಗೆ ಅನುಗುಣವಾಗಿ ಉಪವಾಸ ವ್ರತದ ನಿಯಮಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ತಮ್ಮ ದೈನಂದಿನ ಜವಾಬ್ದಾರಿಗಳನ್ನು ಮುಂದುವರಿಸುವಾಗ ಹಗುರವಾದ ಆಹಾರ ಕ್ರಮಗಳು ಅಥವಾ ಸಾಂಕೇತಿಕ ಉಪವಾಸವನ್ನು ಆಚರಿಸಿಕೊಳ್ಳುತ್ತಾರೆ. ಈ ಮೇಲಿನ 4 ಆಚರಣೆಗಳು ಅಥವಾ ಪೂಜೆಗಳು 100 ವರ್ಷಗಳಿಂದಲೂ ಜನರು ಅನುಸರಿಸಿಕೊಂಡು ಅಥವಾ ಪಾಲಿಸಿಕೊಂಡು ಬರಲಾಗುತ್ತಿರುವ ಆಚರಣೆಗಳು ಅಥವಾ ಸಂಪ್ರದಾಯಗಳಾಗಿದ್ದು ಇಂದಿಗೂ ಅದನ್ನು ಪಾಲಿಸುತ್ತಿದ್ದಾರೆ. ಆದರೆ ಪ್ರಸ್ತುತ ಅವುಗಳ ಆಚರಣೆಯಲ್ಲಿ ನಾವು ಒಂದಿಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ ಅಥವಾ ಜನರು ಅಂತಹ ಆಚರಣೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಪಾಲಿಸುತ್ತಾರೆ ಎಂಬುದನ್ನು ಗಮನಿಸಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.